ನನ್ ಬಂಗಾರಿಗೆ ಅಲ್ಲೂ ಬಂದಿದೆ. ನೋಡಪ್ಪ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ತೋರಿಸ್ತೀನಿ ಹೇರ್ ಕೇರ್ ಡೇ ಹೇಗಿರುತ್ತೆ ನಮ್ಮದು, ಅಥವಾ ಹೇರ್ ಕಟ್ ಡೇ ಹೇಗಿರುತ್ತೆ ಅಂತ. ಆ್ಯಂಡ್ ನಾನು, ನನ್ನ ಹಸ್ಬೆಂಡ್, ನನ್ನ ಮಗ, ಆಲ್ಸೋ ಮೈ ಮಾಮ್, ನಾವಷ್ಟು ಜನನೂ ಹೇರ್ ಕಟ್ಗೆ ಅಂತ ಹೇಳಿ ಸಲೂನ್ಗೆ ಬಂದಿದ್ದೀವಿ. ಸೊ ನಾನು ಫಸ್ಟು ಹೇರ್ ಸ್ಪಾ ಮಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಫಿಝಿ ಆಗಿತ್ತು ಹೇರ್ಸ್ ಅಂತ ಹೇಳಿ ಹೇರ್ ಸ್ಪಾ ಮಾಡ್ಕೋತಾ ಇದ್ದೀನಿ. ನನ್ನ ಮಗನಿಗೆ ಇದೆಲ್ಲ ತುಂಬಾ ಹೊಸ್ತು. ಅವ್ನು ಫಸ್ಟ್ ಟೈಮ್ ನನ್ನ ಆ ಥರ ನೋಡ್ತಿರೋದ್ರಿಂದ ಫುಲ್ ಶಾಕಿಂಗಲ್ಲಿ ನೋಡ್ತಿದ್ದಾನೆ, ಏನಾಗ್ತಾಯಿದೆ ಇಲ್ಲಿ ಅಂತ ಹೇಳಿ. ಫಸ್ಟು ಹೇರ್ ವಾಶ್ ಮಾಡಿ ಅದಾದಮೇಲೆ ಹೇರ್ ಸ್ಪಾ ಮಾಡಿ ಇವಾಗ ಹೇರ್ ಕಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನನಗೆ ತುಂಬಾ ಉದ್ದ ಬೆಳೆದ್ಬಿಟ್ಟಿತ್ತು ಕೂದಲು, ನನಗೆ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಶಾರ್ಟ್ ಹೇರ್ ಕಟ್ ಮಾಡಿಸ್ಬಿಡೋಣ, ಸೊ ಮೇಂಟೆನೆನ್ಸ್ ಈಸಿಯಾಗಿರುತ್ತೆ ಅಂತ ಹೇಳಿ ಡಿಸೈಡ್ ಮಾಡಿ ಶಾರ್ಟ್ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಹೇ, ದ್ಯಾಟ್ ವಾಸ್ ಮೈ ಫೈನಲ್ ಲುಕ್. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ಆ್ಯಂಡ್ ಸಕ್ಕದಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿ ಕಾಂಪ್ಲಿಮೆಂಟ್ಸ್ ಕೂಡ ಕೊಟ್ಟರು. ನೀವು ಕೂಡ ಹೇಳಿ ಹೇಗೆ ಕಾಣಿಸ್ತಿದೆ ಅಂತ. ಸೊ ನಂದಾದಮೇಲೆ ನಮ್ಮಮ್ಮ ಕೂಡ ಹೇರ್ ಕಟ್ ಮಾಡಿಸ್ಕೊಂಡ್ರು. ನಾವು ಹೆಣ್ಮಕ್ಳು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಏನೆಲ್ಲ ಶೃಂಗಾರ ಮಾಡ್ಕೊಬೇಕು. ಗಂಡು ಮಕ್ಳು ಏನೂ ಇಲ್ಲ, ಸುಮ್ಮನೆ ಒಂದು ಹೇರ್ ಕಟ್ ಮಾಡಿ ನಿಂತ್ಕೊಂಡ್ರೆ ಸಾಕು, ಸಕ್ಕದಾಗಿ ಕಾಣಿಸ್ತಾರೆ, ಅಲ್ಲೇ ರೆಡಿನೂ ಆಗಿಬಿಡ್ತಾರೆ. ನಮ್ಮ ಹೆಣ್ಮಕ್ಳದಂಗೆ ಅಲ್ವಲ್ಲ. ಸೊ ಇವ್ರದ್ದು ಹೇರ್ ಕಟ್ ಆಯಿತು. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸ್ತೀನಿ ಅಂತ ಹೇಳಿ ಮಾಡಿಸ್ಕೊಂಡಿದ್ದಾರೆ. ಹೇರ್ ಕಟ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗೋಗಿತ್ತು. ಸೊ ಮನೆಗೆ ಬಂದು ಕುಕ್ ಮಾಡ್ಕೊಂಡು ತಿನ್ನೋದಕ್ಕೆ ಟೈಮ್ ಇರಲ್ಲ ಅಂತ ಹೇಳಿ ಅಲ್ಲೇ SGS ಗುಂಡು ಪಲಾವ್ದು ಬಿರಿಯಾನಿನ ತೊಗೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ಅಮ್ಮ ಕೂಡ ಮಗುಗೆ ಸರಿ ಮಾಡ್ತಾಯಿದ್ರು. ಸೊ ಈಗ ಅವನಿಗೆ ಸರಿ ತಿನ್ನಿಸ್ಬಿಟ್ಟು ನಾವು ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಹೆಂಗನ್ಸ್ತು ಮಮ್ಮಿ ಹೇರ್ ಕಟ್ಟು? ತಿರ್ಗಿ ಫುಲ್ ಸ್ಟ್ರೈಟ್ ಸಕ್ಕತ್ತಾಗೈತೆ ಒಂಥರ. ಅದು ಸ್ಟ್ರೈಟ್ನಿಂಗ್ ಮಾಡಿರೋದಕ್ಕೆ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತೈತೆ. ಎಲ್ಲ ತಿರುಗಿ ಈ ಕಡೆ. ನೋಡಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಹೊಸದಾಗಿ. ಏನು ಗೊತ್ತಾ, ನನಗೆ ಸ್ಟೆಪ್ಸು ಲೇಯರು
ಇದೇ ಹೇರ್ ಕಟ್ ಮಾಡಿಸ್ತಿದ್ದೆ. ಸೊ ಈ ಸಲ ಫುಲ್ ಸ್ಟ್ರೇಟ್ ಮಾಡಿಸಿದ್ದೀನಿ. ಸ್ಟ್ರೇಟ್ ಮಾಡಿ ಶಾರ್ಟ್ ಮಾಡಿಸಿದ್ದೀನಿ. ಸೊ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಮ್ಮ ಮದುವೆಗೂ ಮುಂಚೆ ಈ ಹೇರ್ ಕಟ್ ಇದ್ದಿದ್ದು ಮಾಡಿಸೇ ಇರಲಿಲ್ಲ. ನಂಗೆ ಗಂಡ ಬೈತೀನಿ ಅಂತ ದೊಡ್ಡದಾಗಿ ಉದ್ದಕ್ಕೆ ಬಿಟ್ಟಿದ್ದೆ. ಈಗ ಬ್ಯಾಕ್ ಟು ಮೀ. ಇವಾಗ ನಿನ್ನ ಗಂಡ ಬೈಯಲ್ಲ ಅಂದ್ಬಿಟ್ಬಿಟ್ಟು. ನಂಗೆ ಗಂಡ ಏನು ಬೈಯಲ್ಲ ಅಂತಲ್ಲ, ನಂಗೆ ಹೇರ್ ಕೇರ್ ಮಾಡೋಕ್ಕೆ ಫುಲ್ ರಿಕ್ವೆಸ್ಟು. ನಾನು ಸ್ನಾನ ಮಾಡೋಕ್ಕಾಗಲ್ಲ, ಒಣಗ್ಸೋಕ್ಕಾಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಟ್ ಮಾಡ್ಸೋಕ್ಕೆ ಚಾನ್ಸ್ ಇಸ್ಕೊಂಡಿದ್ದೀನಿ. ಮೇನ್ಲಿ ರೀಸನ್ ಅದೇನೆ. ಯು ಬಾಸು ಮಾಡಿಸ್ಕೊಂಡಿದ್ದಾರೆ ಹೇರ್ ಕಟ್. ಸಕ್ಕದಾಯ್ತು. ಮಮ್ಮಿದು ಸಕ್ಕದಾಗೈತೆ. ಮಮ್ಮಿದು ಒಳ್ಳೆ ಹೇರ್ ಸ್ಟ್ರೈಟಿಂಗ್ ಮಾಡ್ದಂಗೆ ಐತೆ. ಸಕ್ಕದಾಗೈತೆ. ಅದು ಹಿಂಗಿದೆ. ಫುಲ್ ಸ್ಟ್ರೈಟ್ ಮಾಡಿಸಿದ್ದೀನಿ. ಸೊ ನೋಡ್ಬೇಕು ಹಿಂಗೆ ಅನಿಸುತ್ತೆ ಅಂತ. ಚೆನ್ನಾಗಿದೆಯಾ? ನಂದು ಇನ್ನೊಂದು ಏನು ಗೊತ್ತಾ, ಕರ್ಲ್ ಇಲ್ಲ, ವೇವ್ ಇದಲ್ಲ. ಸೊ ಸುಮ್ಮನೆ ಬ್ಲೋ ಡ್ರೈ ಮಾಡಿದ್ರೇ ನಂದು ಹೇರ್ಸು ಸ್ಟ್ರೈಟ್ ಆಗಿಬಿಡುತ್ತೆ. ಹೌದೌದು. ಸೊ ನಾನೇನು ಸೆಟ್ ಮಾಡ್ಬೇಕನ್ನೋದಿಲ್ಲ, ಸುಮ್ಮನೆ ಬ್ಲೋ ಡ್ರೈ ಮಾಡಿ ಹೇರ್ ಕೂಮ್ ಮಾಡಿದ್ರೇ ಈ ಥರ ಇರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಓ ಥ್ಯಾಂಕ್ ಯು. ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಬನ್ನಿ ಬಾಯ್ಸ್, ಇವನು ಆಲ್ರೆಡಿ ಮೊಟ್ಟೆ ತಿಂತಾರೋದು ನೋಡಿ ಎತ್ಕೊಂಡು. ಯಾರು ಪರ್ಮಿಷನ್ ಕೇಳಿ ಮೊಟ್ಟೆ ತಗೊಂಡೆ ನೀನು? ನೋಡಿಲ್ಲೇ ನನ್ನ ಬಂಗಾರಿಗೆ ಅಲ್ಲೂ ಬಂದಿದೆ. ಆಫ್ಟರ್ 1 year 1 month 1 year 1 month ಕಂಪ್ಲೀಟ್ ಆದಮೇಲೆ ಅಲ್ಲಿ ಬಂದಿದೆ. ತೋರ್ಸಮ್ಮ, ಹಲ್ಲು ತೋರಿಸು. ಫಸ್ಟ್ ಹಲ್ಲು ಭೂಮಿ ನೋಡ್ಕೊಂಡು ಹುಟ್ಟಿದೆ. ಏನು ಹೇಳ್ತೀರಾ ಇದಕ್ಕೆ? ತೋರ್ಸಮ್ಮ, ಹಲ್ಲು ತೋರ್ಸು ನಿಂದ. ಹಲ್ಲು ಚಿಕ್ಕ ಹಲ್ಲು, ಪುಟಾಣಿ ಹಲ್ಲು. ಈಗ ಓಪನ್ ಮಾಡ್ಕೊಂಡು ಬರ್ತಾ ಇದೆ. ಹೋಗ್ತಾವನೆ ಎಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಅವ್ನು ಫುಲ್ಲು. ಫಾಸ್ಟ್ ಆಗಿದ್ದಾರೆ. ಏನೇನು ಮಾತಾಡ್ತಾನೆ ಹೇಳು. ಬಾ, ಡ್ಯಾಡಿ, ಆಮೇಲೆ ತಾಯಿ, ಆಮೇಲೆ ಮೂಡ್ ಬಂದಂಗೆ ಒಂದೊಂದು ಬಿಡ್ತಾ ಇರ್ತಾನೆ ಸ್ಪಿನ್ನು. ನನ್ನ ಪ್ರಕಾರ ಅವ್ನು ಕಲ್ತಿರೋದು ಬೋಬೋ, ಡ್ಯಾಡಿ, ಅಮ್ಮ. ಯಾಕೆ ಫೇವ್ರೆಟ್ ಯಾಕೆ? ಆ್ಯಂಡ್ ದಿಸ್ ವಾಸ್ ದ ನೆಕ್ಸ್ಟ್ ಡೇ. ನಮ್ಮ ಮಾವನ ಸೊಸೆ ನಮ್ಮ ಮನೆಗೆ ಬಂದಿದ್ದರು. ಅಂದರೆ ನಮ್ಮಪ್ಪನ ತಂಗಿ ಮಗನ ಸೊಸೆ ಅವರು ನಮ್ಮ ಮನೆಗೆ ಬಂದಿದ್ದರು. ಸೊ ಅವ್ರು ನಮ್ಮ ಮನೆ ಎದುರುಗಡೆನೇ ಇರೋದು. ಪಾಪುನ ಆಟಾಡ್ಸೋಕ್ಕೆ ಎಲ್ಲದಕ್ಕೂ ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ಯಾವಾಗಲೂ ಅವಾಗವಾಗ ಮಗುನ ನೋಡೋಕ್ಕೆ ಬರ್ತಾ ಇರ್ತಾರೆ. ನಮಗಂತೂ ತುಂಬಾ ಖುಷಿ ಆಗುತ್ತೆ. ನನ್ನ ಮಗ ಯೂಶ್ವಲಿ ಯಾರ ಹತ್ರನೂ ಅಷ್ಟೊಂದು ಹಚ್ಕೊಳ್ಳೋಕ್ಕೆ ಎಲ್ಲ ಹೋಗಲ್ಲ, ಬಟ್ ಇವ್ರಂದ್ರೆ ಇಷ್ಟಪಟ್ಟು ಹೋಗ್ತಾನೆ. ಸೊ ಅವ್ರ ಮನೆಗೆ ಬಂದಿದ್ರು. ಅವರಿಗೆ ಆಲ್ಬಮ್ ತೋರಿಸ್ತಾ ಇದ್ದ. ನಂದು ಪಾಪ ಮಮ್ಮ ನಂದು ಕೈ ಹಾಕ್ಬೇಡ. ಅದಕ್ಕೆ ಅದೇ ಇತ್ತಲ್ವಾ, ಅದನ್ನೇ ಫ್ರಿಜ್ಗೆ ಇಟ್ಟಿದ್ದೆ, ತೆಗ್ದಿಟ್ಟೆ, ಬಿಸಿ ಮಾಡಿ ತೋರ್ಸು ನೀಟಾಗಿ. ನಂದು ಯಾರ್ಯಾರು ಎಕ್ಸ್ಪ್ಲೇನ್ ಮಾಡು. ಪಾಪ ಮಮ್ಮ ನಾನು ಎಕ್ಸ್ಪ್ಲೇನ್ ಮಾಡು. ಪರವಾಗಿಲ್ಲ, ಬುದ್ಧಿ ಬರುತ್ತಲ್ಲ ನಿನಗೂನು. ಇದು ನಂದು ಪಾಪ ಮಮ್ಮ. ಯಾರಿದು ಮಮ್ಮ ಅನ್ನು. ಓ ಇಲ್ಲಿ ನೋಡಪ್ಪ, ಕಿಸ್ತಿನ ಕೊಟ್ಕೊಂಡ್ರೆ. ಇಲ್ಲಿ ನೋಡಪ್ಪ, ನಿನ್ನ ಸೇರ್ಸ್ಕೊಂಡಿಲ್ಲ ಮಧ್ಯ ಅವರು. ಇವೆಲ್ಲ ಚೆನ್ನಾಗಿ ಬಂದವೆ. ನಮ್ ಚಂದ್ರಪ್ಪ ಏನ್ ತಾಯಿ. ಹಲೋ, ರೆಡಿ ಆಗಿದ್ದೀನಿ. ಹಾಯ್, ವೈ ಯು ಗೋಯಿಂಗ್ ಮಗನೇ? ಏನು? ಅವರಪ್ಪ ಅಲ್ಲಿದ್ದಾರೆ, ಅದಕ್ಕೆ ಕೂಗ್ತು. ಯಾರದು? ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ಕಾಲ್ ಡ್ಯಾಡಿ, ಕಾಲ್ ಡ್ಯಾಡಿ, ಡ್ಯಾಡಿ. ಯಾರದು? He wants to go. ಬಾ ಹೋಗೋಣ, ಹೋಗೋಣ ಬಾ. Say hi. Look here, Ruchit. ಗ್ಲಾಸ್ ಎತ್ಕೊ,
ಹಾಯ್ ಹಾಯ್ ಹೇಳು. ಹಾಕು. ದೊಡ್ಡ ಮನುಷ್ಯ ನೋಡಿ ಎಷ್ಟು ನೀಟಾಗಿ ಎತ್ಕೊಂತವ್ನೆ. ಚೇಸ್ ಗೈಸ್. ಸುಮ್ಮನೆ ಏನೋ ಕ್ರೇವಿಂಗ್ಸ್ ಬಂತು, ಸರಿ ಬರ್ಗರ್ ತಿನ್ನಬೇಕು, ಆಚೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಬಂದ್ವಿ. ಮನೇಲಿ ಆರ್ಡ್ರ್ ಮಾಡ್ಬೋದು, ಬಟ್ ಆಚೆ ಹೋದರೆ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನನಗೂ ಮನೇಲಿ ಇದ್ದು ಸಿಕ್ಕಾಬಟ್ಟೆ ಬೇಜಾರಾಗ್ತಿತ್ತು. ಸೊ ಅದಕ್ಕೆ ಇವರೇನಂದ್ರು ಬಾ ಆಚೆ ಕರ್ಕೊಂಡು ಹೋಗ್ತೀನಂತ ಹೇಳಿ ಮೆಕ್ಡಿ ಕರ್ಕೊಬಂದರು. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಮದುವೆಗೂ ಮುಂಚೆ ಎಂಗೇಜ್ಮೆಂಟ್ ಆದಮೇಲೆ ಅನಿಸುತ್ತೆ ಇವ್ರನ್ನ ಮೆಕ್ಡಿಲಿ ಮೀಟ್ ಮಾಡ್ತಾಯಿದ್ವಿ ಅಥವಾ ತಿನ್ನೋಕ್ಕೆ ಅಂತ ಹೋಗ್ತಿದ್ವಿ. ಅದಾದಮೇಲೆ ನಾನು ಹೋಗ್ತಾನೇ ಇರಲಿಲ್ಲ. ಪ್ರೆಗ್ನೆಂಟ್ ಆದೆ, ಪ್ರೆಗ್ನೆನ್ಸಿಲಿ ಇದನ್ನೆಲ್ಲ ತಿನ್ನಬಾರ್ದು, ಮಗುಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ನಾನೇನೋ ಜಂಕ್ಗೆ ತಿನ್ನೋಕ್ಕೆ ಹೋಗ್ತಾನೆ ಇರಲಿಲ್ಲ. ಆ್ಯಂಡ್ ಪ್ರೆಗ್ನೆನ್ಸಿ ಆಯಿತು, ಮಗು ಆದಮೇಲಂತೂ ನಾನೇನು ತಿನ್ನಂಗೆ ಇಲ್ವಲ್ಲ, ಸೊ ತಿಂತಾನೇ ಇರಲಿಲ್ಲ. ನನಗಂತೂ 2 ವರ್ಷ ಇದನ್ನೆಲ್ಲ ಬಿಟ್ಟಿದ್ದೀನ ಅಂತ ನೆನೆಸ್ಕೊಂಡ್ರೇ ಶಾಕ್ ಆಗುತ್ತೆ. ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ ಹಂಗಿತ್ತು, ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೆ. ಮದುವೆಗೂ ಮುಂಚೆ ಎಲ್ಲ ಹೆಂಗೆ ಬೇಕಂಗೆ ತಿಂತಿದ್ದೆ. ಮದುವೆ ಆದಮೇಲೆ ನಮ್ಮದೇ ಆದ ಕೆಲವೊಂದು ಜವಾಬ್ದಾರಿಗಳಿರುತ್ತೆ. ಸೊ ನಾವು ಹೆಂಗಂದ್ರೆ ಹಂಗೆ ಇರೋಕ್ಕಾಗೋದಿಲ್ಲ. ಆ್ಯಂಡ್ ಮಗು ಆದಮೇಲಂತೂ ತುಂಬಾ ಚೇಂಜಸ್ ಆಗುತ್ತೆ ಲೈಫಲ್ಲಿ. ಏನಂದರೆ ಹಂಗೆ ನಾವು ಹೆಂಗಂದ್ರೆ ಹಂಗೆ ಇರೋಕ್ಕಾಗೋದೇ ಇಲ್ಲ. ಬಟ್ ವಾಟ್ ಐ ಆಮ್ ಟುಡೇ ಈಸ್ ವಾಟ್ ಐ ವಿಶ್ಡ್ ಫಾರ್. ಇದಕ್ಕಿಂತ ಭಾಗ್ಯ ಇನ್ನೇನಿದೆ ಲೈಫಲ್ಲಿ. ನೋಡಿ, ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಅನ್ನೋದಕ್ಕೆ ನಾನು ಮೊದಲು ಅವ್ರ ಅಪ್ಪಂಗೆ ತಿನ್ನಿಸ್ದೆ, ಅದನ್ನು ನೋಡಿಕೊಂಡು ಅವನು ನನಗೆ ತಿನ್ನಿಸ್ತಾ ಇದ್ದಾನೆ. ಇದರಲ್ಲೇ ಗೊತ್ತಾಗುತ್ತೆ ನಾವೇನು ಮಾಡ್ತೀವೋ ಅದನ್ನೇ ಮಕ್ಕಳು ಕಲಿತಾರೆ ಅಂತ. ನಾವೆಷ್ಟು ಪ್ರೀತಿಯಿಂದ ನಡ್ಕೊತೀವೋ, ನಾವೆಷ್ಟು ಪ್ರೀತಿಯಿಂದ ಸುತ್ತಮುತ್ತ ಇರೋರನ್ನ ನಡೆಸ್ಕೋತೀವೋ ಹಾಗೆ ಮಕ್ಕಳು ಕಲಿತಾರೆ ಅನ್ನೋದಕ್ಕೆ ಇದೇ ಗ್ರೇಟ್ ಎಕ್ಸಾಂಪಲ್ ಅನಿಸುತ್ತೆ. ದೂರದಿಂದ ನೋಡ್ತಾ ಅಳ್ತಾನೆ. ಅಪ್ಪು ಇನ್ನೊಂದ್ಸತಿ ಮನೇಲಿ ತೀಟೆ ಮಾಡಿದ್ರೆ ಏನ್ ಮಾಡೋದು? ಕ್ಲೌನ್ ಹತ್ರ ಬಿಡೋದು. ಎದ್ರಕೋತಿಯಾ ಇನ್ನೊಂದ್ಸಲ? ಮಾಡ್ತೀಯ? ಗಾಂಚಲಿ ಮಾಡ್ತೀಯಾ? ಮನೇಲಿ ತೀಟೆ ಮಾಡಿದ್ರೆ ರುಚಿ, ಕ್ಲೌನ್ ಹತ್ರ ಕರ್ಕೊಂಡ್ ಬಿಟ್ಬಿಡ್ತೀನಿ. ಕಣ್ಣಲ್ಲಿ ಹರಿತಾ ಇದೆ. ತೀಟೆ ಮಾಡ್ತೀಯ ಇನ್ನೊಂದ್ಸಲ? ಹೋಯ್ತವನೇ. ಇನ್ನೊಂದ್ಸತಿ ತೀಟೆ ಮಾಡಿದ್ರೆ ಮನೇಲಿ ಕರ್ಕೊಂಡ್ ಬಿಡ್ತೀನಿ ಕ್ಲೌನ್ ಹತ್ರ. ಹಿಡ್ಕ ಬಾಯಲ್ಲಿ ಅಂತ ಬರೋಣ. ಕಾಮಿಡಿ ಅಲ್ಲೋಡಲ್ಲಿ ನೋಡ್ತಾನೆ ಇಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಪ್ರೀತಿ ಸದಾಕಾಲ ನಮ್ಮ ಮೇಲೆ ಹೀಗೆ ಇರಲಿ. ಬಾಯ್.